MRPನ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಸರ್? CL2 ಅಲ್ವಾ? ಇದು MRPನ ಇಲ್ಲ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಸರ್? MRP. ಇಲ್ಲಿ ಕುಡಿಲಿಕ್ಕೆ ಇದು ಮಾಡಲಿಕ್ಕೆಲ್ಲ ಅವಕಾಶ ಕೊಟ್ಟಿದ್ದಾರಾ? MRP ಆಗಿ ಏನು ಪರ್ಮಿಷನ್ ಕೊಟ್ಟಿದ್ರು ಅಬಕಾರಿ ಇಲಾಖೆಯವರು, ಅದನ್ನ ದುರ್ಬಳಕೆ ಮಾಡಿಕೊಂಡು ಬಂದು ಹೇಳ್ತಾರೆ, ರಿಸರ್ಚ್ ಮಾಡ್ತಾರೆ. ಇದು MRP ಇರೋದು ಬರೀ ಸೇಲ್ ಇರೋದು, ಅಂದ್ರೆ ಇವರು ಇಲ್ಲೇ ಕುಡಿಯಕ್ಕೆ ಕೊಡ್ತಾರೆ. ಈ ಸಂಬಂಧ ನೀವು ಯಾರಿಗೂ ಕಂಪ್ಲೇಂಟ್ ಕೊಟ್ಟಿಲ್ವ? ಇದು 1000 ಸಲ ಕೊಟ್ಟಿದ್ದೀನಿ, ಇವತ್ತು ಬೆಳಗ್ಗೆ ಕೂಡ ಕಂಪ್ಲೇಂಟ್ ಮಾಡ್ತೀನಿ. ಅಬಕಾರಿ ಇಲಾಖೆಗೂ ಕಂಪ್ಲೇಂಟ್ ಕೊಡ್ಬೋದು. ಅಬಕಾರಿ ಇಲಾಖೆಯ ಕಮಿಷನರ್ ಏನಿದ್ದಾರೆ ವೆಂಕಟೇಶ್ ಅವರು, ಹಿ ಈಸ್ ಅ ಅನ್ಫಿಟ್ ಕಮಿಷನರ್ ಅಂತ ಹೇಳ್ಬೋದು. ಜನರನ್ನು ಕುಡಿತಕ್ಕೆ ದಾಸರನ್ನಾಗಿಸುತ್ತಿರುವ ರಾಜ್ಯ ಸರ್ಕಾರ. ರಾಜ್ಯದ ವಿವಿಧೆಡೆ ಹೆಗ್ಗಿಲ್ಲದೆ ಸಾಗಿದೆ ಅನಧಿಕೃತ ಮದ್ಯ ವ್ಯಾಪಾರ. ಜನರನ್ನು ಕುಡುಕರನ್ನಾಗಿಸಲು ಅಬಕಾರಿ ಇಲಾಖೆಗೆ ಟಾರ್ಗೆಟ್. ರಾಜ್ಯದ ಬೊಕ್ಕಸಕ್ಕೆ ಆದಾಯ ತರುತ್ತಿರುವ ಪ್ರಮುಖ ಇಲಾಖೆಗಳಲ್ಲಿ ಒಂದು ಅಬಕಾರಿ ಇಲಾಖೆ. ಜನರಿಗೆ ಮದ್ಯ ವ್ಯಾಪಾರ ಮಾಡಿ ಕೋಟಿ ಕೋಟಿ ರೂಪಾಯಿಗಳು ತೆರಿಗೆಯ ರೀತಿಯಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಬಂದು ಬೀಳುತ್ತಿದೆ. ಹಾಗಂತ ಅಧಿಕೃತ ವ್ಯಾಪಾರ ಮಾಡಿ ರಾಜ್ಯಕ್ಕೆ ಲಾಭ ಬರುತ್ತಿದ್ದರೆ ಯಾರಿಗೂ ತೊಂದರೆ ಆಗ್ತಿರಲಿಲ್ಲ. ಇಲ್ಲಿ ಅನಧಿಕೃತವಾಗಿ ಮದ್ಯ ವ್ಯಾಪಾರ ಮಾಡುತ್ತಾ ಮಧ್ಯಮ ವರ್ಗದ ಜನರು ಹಾಗೂ ಯುವಕರನ್ನು ಕುಡುಕರನ್ನಾಗಿ ತಯಾರು ಮಾಡಲಾಗುತ್ತಿದೆ. ಈ ಸಂಬಂಧ ಡೆಕ್ಕನ್ ರಿಪೋರ್ಟ್ ಕನ್ನಡ ಬೆಂಗಳೂರಿನ ಕೆಲ ಭಾಗಗಳಲ್ಲಿ ರಿಯಾಲಿಟಿ ಚೆಕ್ ನಡೆಸಿದೆ. ನಮ್ಮ ರಿಯಾಲಿಟಿ ಚೆಕ್ನಲ್ಲಿ ಏನೆಲ್ಲ ವಿಚಾರಗಳು ಬಯಲಾಗಿದೆ ನೀವೇ ನೋಡಿ. ರಾಜ್ಯದಲ್ಲಿ ಲಂಗು ಲಗಾಮು ಇಲ್ಲದೆ ಮದ್ಯ ವ್ಯಾಪಾರ. ಅಬಕಾರಿ ಆಯುಕ್ತರ ಕಚೇರಿ ಮುಂದೆಯೇ ಅನಧಿಕೃತ ದಂಧೆ. ಕುಡುಕರಿಗೆ ಹೊಸ ಸ್ಕೀಮ್ ಕೊಟ್ಟಿರುವ ಸರ್ಕಾರ. ಏನದು ಸ್ಕೀಮ್ ನೀವೇ ನೋಡಿ. ಇದು ಶಾಂತಿನಗರ ಡಬಲ್ ರೋಡು, ಅಬಕಾರಿ ಇಲಾಖೆ ಕಚೇರಿಯಿಂದ 200 ಮೀಟರ್ ಅಂತರದಲ್ಲಿರ್ತಕ್ಕಂಥ ಒಂದು ಆದಿತ್ಯ ವೈನ್ಸ್ ಅಂತ ಹೇಳಿ. ನಿಮ್ದು ಏನು ಬಾರ್ ಆ್ಯಂಡ್ ರೆಸ್ಟೋರೆಂಟ್ MRPನ? ಯಾವ್ದು ಪರ್ಮಿಷನ್ ಕೊಟ್ಟಿರೋದು ನಿಮಗೆ? ಪರ್ಮಿಷನ್ ಯಾವ್ದು ಕೊಟ್ಟಿರೋದು? ಇಲ್ಲಿ ಕುಡಿಲಿಕ್ಕೆ ಇದು ಮಾಡ್ಲಿಕ್ಕೆಲ್ಲ ಅವಕಾಶ ಕೊಟ್ಟಿದ್ದಾರಾ? ಹೇಗೆ ಮಾಡ್ತಿದ್ರಿ ಇದೆಲ್ಲ? ಓನರ್ ಕೇಳಬೇಕಾ? ಸರಿ, ಆಯ್ತು. ನೋಡಿ, ಇದು ಬೆಂಗಳೂರಿನಲ್ಲಿ, ಅದು ಶಾಂತಿನಗರ ಡಬಲ್ ರೋಡ್ನಲ್ಲಿ. ಎಲ್ಲಿ ನೀವು ನೋಡ್ಬೋದು, ಆ ಕಡೆ ಅಬಕಾರಿ ಇಲಾಖೆಯ ಬಿಲ್ಡಿಂಗು ಈ ಮರದಿಂದ ಹಿಂದಕ್ಕಿದೆ. ಸೊ ಇಲ್ಲಿಂದ 200 ಮೀಟರ್ಗಳ ಅಂತರದಲ್ಲಿ ಈ ಒಂದು ವೈನ್ ಸ್ಟೋರ್ ಇರ್ತಕ್ಕಂಥದ್ದು. ಕಮಿಷನರ್ ಆಫೀಸು ವೆಂಕಟೇಶ್ ಅವರು ಇದನ್ನು ನೋಡಬೇಕು. ಅಬಕಾರಿ ಇಲಾಖೆ ಕಮಿಷನರ್ ಏನಿದಾರಲ್ಲ ವೆಂಕಟೇಶ್ ಅಂತ ಹೇಳ್ಬಿಟ್ಟು, ಹಿ ಈಸ್ ಅ ಅನ್ಫಿಟ್ ಕಮಿಷನರ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವರ ಕಚೇರಿಯ 200 ಮೀಟರ್ ಅಂತರದಲ್ಲಿ ಏನು ಇಲ್ಲಿ MRP ವೈನ್ಸಿಗೆ ಪರ್ಮಿಷನ್ ಕೊಡಲಾಗಿದೆ. ನೋಡಿ, ಅಲ್ಲಿಯ ಬೋರ್ಡನ್ನ ನೋಡಿದ್ರೆ ಕಾಣಿಸ್ತದೆ ನಿಮಗೆ, ಅದರಲ್ಲಿ CL2 ಅಂತ ಹೇಳಿ ಪರ್ಮಿಷನ್ ಹಾಕಿದ್ದಾರೆ. ಸೊ ಆದರೆ ರಾಜಾರೋಷವಾಗಿ ಯಾವ ರೀತಿ ನಮ್ಮ ರಾಜ್ಯ ಸರ್ಕಾರ ಹೇಗೆ ಅನ್ನಭಾಗ್ಯ, ಆ ಭಾಗ್ಯ, ಈ ಭಾಗ್ಯ ಕೊಟ್ಟಿದೆ, ಇವತ್ತು ಎಣ್ಣೆ ಭಾಗ್ಯ ಕೊಟ್ಟಿದೆ ಜನರಿಗೆ ಕುಡಿದು ಹಾಳಾಗಲಿಕ್ಕೆ. ನೋಡಿ, ರಾಜಾರೋಷವಾಗಿ MRP ಸೆಂಟರ್ಸ್ನಲ್ಲಿ ಈ ರೀತಿಯಾಗಿ ಕುಡಿಯೋದಕ್ಕೆ ಡ್ರಿಂಕ್ಸ್ನ ಒಳಗೇನೆ ಸಪ್ಲೈ ಮಾಡಲಾಗ್ತಾ ಇದೆ. ಇದನ್ನು ಕಮಿಷನರ್ ಆಫೀಸ್ ಎದುರುಗಡೆ ಮಾಡ್ತಾ ಇರತಕ್ಕಂಥದ್ದು. ಜಾಸ್ತಿ ದೂರ ಇಲ್ಲ, 200 ಮೀಟರ್ ಅಂತರದಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಆದ್ರೂ ಇದು ಅಬಕಾರಿ ಇಲಾಖೆ ಗಮನಕ್ಕೆ ಬಂದಿಲ್ವಾ ಅನ್ನೋದು ನಮಗಿರ್ತಕ್ಕಂಥ ಡೌಟ್. ಈಗ ಇದಾದ ನಂತರ ನಾವು ಹೋಗಿದ್ದು ವಿಲ್ಸನ್ ಗಾರ್ಡನ್ 10ನೇ ಕ್ರಾಸ್ನಲ್ಲಿರುವ GR ವೈನ್ಸ್. ಸರ್ಕಾರಿ ಶಾಲೆಯ 20 ಮೀಟರ್ ಅಂತರದಲ್ಲಿ ಮದ್ಯ ವ್ಯಾಪಾರಕ್ಕೆ ಅನುಮತಿ. ಇಲ್ಲಿ ಮಕ್ಕಳ ಶಿಕ್ಷಣಕ್ಕಿಂತ ಕುಡುಕರಿಗೆ ಸಿಕ್ಕಿದೆ ಪ್ರಯಾರಿಟಿ. ಇದು ವಿಲ್ಸನ್ ಗಾರ್ಡನ್ 10ನೇ ಕ್ರಾಸ್ನಲ್ಲಿರ್ತಕ್ಕಂಥ ಸರ್ಕಾರಿ ಉರ್ದು ಶಾಲೆ. ನಾನು ಯಾಕೆ ಈ ಶಾಲೆ ಹತ್ರ ಬಂದಿದ್ದೀನಿ ಅಂತ ಹೇಳಿದ್ರೆ, ಜಸ್ಟು ನೀವು ಹಾಗೆ ನನ್ನ ಫಾಲೋ ಮಾಡ್ತಾ ಹೋಗಿ.
ಈ ಶಾಲೆಯ ಕಾಂಪೌಂಡ್ ನೀವು ನೋಡ್ಬೋದು. ಕಾಂಪೌಂಡ್ನಿಂದ ಕೇವಲ 20 ಮೀಟರ್ ಅಂತರದಲ್ಲಿ ಒಂದು ಬಾರ್ಗೆ ಪರ್ಮಿಷನ್ ಕೊಡಲಾಗಿದೆ. ಸೊ ಆ ಬಾರ್ ಯಾವುದು ಅಂತ ಹೇಳಿ ಇವತ್ತು ನಾನು ತೋರಿಸ್ತೀನಿ ನಿಮಗೆ. ಇದು ಬಾರ್ ಅಲ್ಲ, ವೈನ್ ಸ್ಟೋರು. ಕೇವಲ 20 ಮೀಟರ್ ಅಂತರದಲ್ಲಿ ಈ ಒಂದು ವೈನ್ ಸ್ಟೋರ್ಗೆ ಪರ್ಮಿಷನ್ ಕೊಟ್ಟಿರತಕ್ಕಂಥದ್ದು. ಸೊ ಈ ವೈನ್ ಸ್ಟೋರ್ನಲ್ಲಿ ಇದು ಕೇವಲ ವೈನ್ ಸ್ಟೋರ್ ಆಗಿ ಮಾತ್ರ ಉಳಿದಿಲ್ಲ, ಇದ್ರ ಜೊತೆಗೆ ಇಲ್ಲಿ ಸಪ್ಲೈ ಕೂಡ ಮಾಡಲಾಗ್ತಿದೆ ಅಂತ ಹೇಳಿ ಮಾಹಿತಿ ಬಂದಿರುತ್ತೆ. ಸರ್, ಇದು ನಿಮಗೆ ಇರ್ತಕ್ಕಂಥ ಪರ್ಮಿಷನ್ ಏನು ಸರ್? MRPನ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಸರ್? CL2 ಅಲ್ವಾ? ಸೊ ಇಲ್ಲಿ ಏನು ನಡೀತಾ ಇದೆ ಅಂತ ಹೇಳಿದ್ರೆ ಜಸ್ಟ್ ನೀವು ನೋಡ್ಬೋದು, ಒಂದು ಬಾರಿ ನೋಡಿದ್ರೆ ಇದು GR ವೈನ್ಸ್ ಆ್ಯಂಡ್ ಸ್ಪಿರಿಟ್ಸ್ ಅಂತ ಹೇಳಿ. ಸೊ ಇಲ್ಲಿ ಏನು ನಡೀತಾ ಇದೆ ಅಂತ ಹೇಳಿದ್ರೆ ನೋಡ್ಬೋದು, ಇಲ್ಲಿ ಒಳಗೆ ಜನರಿಗೆ ಒಂದು ಅವಕಾಶ ಮಾಡಿಕೊಟ್ಟಿರೋಂಥ ಒಂದು MRP ಆಗಿ ಏನು ಪರ್ಮಿಷನ್ ಕೊಟ್ಟಿದ್ರು ಅಬಕಾರಿ ಇಲಾಖೆಯವರು, ಅದನ್ನು ದುರ್ಬಳಕೆ ಮಾಡಿಕೊಂಡು ಇಲ್ಲಿ ಜನರಿಗೆ ಮದ್ಯವನ್ನು ಕುಡಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿರತಕ್ಕಂಥದ್ದು. ಇದು ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಅಬಕಾರಿ ಇಲಾಖೆ ನಿಜವಾಗ್ಲೂ ಅವ್ರನ್ನು ಕುತ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ನಮಗೆ ಭಾಸ ಆಗ್ತಿದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ನೋಡಿ, ಶಾಲೆ ನೋಡ್ಬೋದು ನೀವು, ಅದು ಕೇವಲ ಸರ್ಕಾರಿ ಉರ್ದು ಶಾಲೆ ಮಾತ್ರ ಅಲ್ಲ, ಅದರ ಪಕ್ಕದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡ ಇದೆ. ಸೊ ಒಂದು ಕಡೆ ಹೈಸ್ಕೂಲ್ ಇದೆ, ನೇತಾಜಿ ಹೈಸ್ಕೂಲ್ ಅಂತ ಹೇಳಿ. ಈ ಒಂದು ಶಾಲೆಗಳು ಇದ್ರೂ ಕೂಡ ಮೊದಲನೇದಾಗಿ ಇಲ್ಲಿ MRPಗೆ ಒಂದು ಪರ್ಮಿಷನ್ ಕೊಟ್ಟಿರತಕ್ಕಂಥದ್ದು. ಅದರ ಜೊತೆಗೆ MRP ಅವರು ಈ ಒಂದು ಲೈಸೆನ್ಸನ್ನು ದುರ್ಬಳಕೆ ಮಾಡಿಕೊಂಡು ಒಳಗೆ ಈ ರೀತಿ ಜನರಿಗೆ ಕುಡಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋವಂಥದ್ದು ಎಲ್ಲ ಒಂದು ಕಡೆ ಅಬಕಾರಿ ಇಲಾಖೆಯ ಬೇಜವಾಬ್ದಾರಿತನನ ಎತ್ತಿ ತೋರಿಸ್ತಾ ಇದೆ. ನಾವು ನಂತರ ಹೋಗಿದ್ದು ಚಿನ್ನಯ್ಯನಪಾಳ್ಯದಲ್ಲಿರುವ ಮಂಜುನಾಥ ವೈನ್ಸ್ ಅಂಗಡಿಗೆ. ಇವರು ಅನಧಿಕೃತ ಮದ್ಯ ವ್ಯಾಪಾರ ಮಾಡಿಕೊಂಡು ಇಲ್ಲಿರುವ ಅಕ್ಕಪಕ್ಕದವರಿಗೆ ಹೇಗೆ ತೊಂದರೆ ನೀಡುತ್ತಿದ್ದಾರೆ ಎಂಬುದನ್ನು ನೀವೇ ನೋಡಿ. ಇದು BTS ಮುಖ್ಯ ರಸ್ತೆ, ಚಿನ್ನಯ್ಯನಪಾಳ್ಯ. ನೀವೀಗ ನೋಡ್ತಾ ಇರತಕ್ಕಂಥದ್ದು ಮಂಜುನಾಥ ವೈನ್ಸ್. ಇದು MRP ಲಿಕ್ಕರ್ ಶಾಪ್ ಆಗಿರುತ್ತೆ. ನೀವು ಒಮ್ಮೆ ಈ ಒಂದು ವೈನ್ ಸ್ಟೋರಿನ ಬೋರ್ಡನ್ನು ನೋಡ್ಬೋದು, ಲೈಸೆನ್ಸ್ ಪ್ಲೇಟನ್ನು ನೋಡ್ಬೋದು. ಅದರಲ್ಲಿ CL2 ಅಂತ ಹೇಳಿ ಹಾಕಿರ್ತಾರೆ. ಸೊ ಒಂದ್ಸಲಿ ಅಂಗಡಿಯವ್ರನ್ನು ಕೂಡ ಕೇಳೋಣ. ಸರ್, ಇದು MRPನ ಇಲ್ಲ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಸರ್? ಇದು MRPನ ಬಾರ್ ಆ್ಯಂಡ್ ರೆಸ್ಟೋರೆಂಟಾ? MRP. ಸೊ ಕೇಳಿದ್ರಲ್ಲ, ಇದು ಅಲ್ಲಿ ಇರ್ತಕ್ಕಂಥ ಕ್ಯಾಶಿಯರ್ ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಅದೇ ಬಾರಿನ ಪಕ್ಕದಲ್ಲಿ ಯಾವ ಥರ ಅಂದರೆ ಈ ಒಂದು MRP ಒಳಗೆ ಯಾವ ರೀತಿ ಸೆಟಪ್ ಇದೆ ನೋಡ್ಬೋದು. ನಾವಿಲ್ಲಿ ನೀವು ನೋಡ್ತಾ ಹೋದರೆ ಒಳಗೆ ಒಂದು ಒಳ್ಳೆಯ ಸೆಟಪ್ ಮಾಡಿದ್ದಾರೆ. ಒಳ್ಳೆಯ ಸೆಟಪ್ ಮಾಡಿಕೊಂಡು ಇಲ್ಲಿ ಜನರಿಗೆ ಕುಡಿಯೋದಕ್ಕೆ ಅವಕಾಶ ಕೊಟ್ಟಿರತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಅಬಕಾರಿ ಇಲಾಖೆ ರೆಗ್ಯುಲರ್ ಆಗಿ ಇಲ್ಲಿಂದ ಪೇಮೆಂಟ್ಗಳನ್ನ ತಗೋತಾ ಇದೆ ಅನ್ನೋ ರೀತಿಯಲ್ಲಿ ನಮ್ಗೆ ಅನ್ನಿಸ್ತಾ ಇದೆ. ಮೇಡಮ್, ಏನು ಪ್ರಾಬ್ಲಮ್ ಆಗ್ತಿದೆ ಮಂಜುನಾಥ ವೈದ್ಯರಿಂದ? ಕುಡಿತಾರೆ, ಇಲ್ಲಿ ಬಂದು ಬೀಳ್ತಾರೆ, ರಿಸರ್ಚ್ ಮಾಡ್ತಾರೆ. ಅದು ಬೆಸ್ಟ್ ಕೊಡೋಂಗಿಲ್ಲ. ಇದು MRP ಇರೋದು ಬರೀ ಸೇಲ್ ಇರೋದು. ಅಂದರೆ ಇವರು ಇಲ್ಲೇ ಕುಡಿಯೋಕ್ಕೆ ಕೊಡ್ತಾರೆ. ಇಲ್ಲೆಲ್ಲ ನಮ್ಮನೆ ಇಲ್ಲೆಲ್ಲ ಕುತ್ಕೊಂಡು ಕುಡಿತಾರೆ. ಇಷ್ಟ ಬಂದಂಗೆ ಬಿದ್ದಿಲ್ಲ ನಮ್ಗೆ ಸಫರ್ ಮಾಡ್ತಾ ಇರೋದು ನಾವು. ಹೆಂಗಂದ್ರೆ ರಿಸರ್ಚು ಮಾಡ್ತಾರೆ, ವಾಮಿಟ್ ಮಾಡ್ತಾರೆ, ಸ್ಮೆಲ್ ತಡ್ಕೊಂಡು. ಇವಾಗಲೂ ನೀವು ನಿಂತಿದ್ದೀರಾ, ಎಷ್ಟು ಸ್ಮೆಲ್ ಬರ್ತಾ ಇದೆ. ಮೇಡಮ್, ಈ ಸಂಬಂಧ ನೀವು ಯಾರಿಗೂ ಕಂಪ್ಲೇಂಟ್ ಕೊಟ್ಟಿಲ್ವ? ಇದು BBMPಗೆ 1000 ಸಲ ಕೊಟ್ಟಿದ್ದೀನಿ. ಇವತ್ತು ಬೆಳಗ್ಗೆ ಕೂಡ ಕಂಪ್ಲೇಂಟ್ ಮಾಡಿದ್ದೀನಿ. ಓಕೆ, ಇನ್ನು ಯಾರು ಕಂಪ್ಲೇಂಟ್ ಮಾಡಬೇಕು ಗೊತ್ತಿಲ್ಲ. ಗೊತ್ತಿದ್ರೆ ಹೇಳ್ಬಿಡಿ, ದಯಾಲೋಡು ಮಾಡ್ತೀನಿ. ನೀವು ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡ್ಬೋದು, ಅಬಕಾರಿ ಇಲಾಖೆಗೂ ಕಂಪ್ಲೇಂಟ್ ಕೊಡ್ಬೋದು. ನೀವು ಇಲ್ಲಿ ಪಕ್ಕದಲ್ಲಿ ಇರೋದ್ರಿಂದ ನಾನು ಕೇಳ್ತಾ ಇದ್ದೀನಿ, ಇಲ್ಲಿ ಏನಾದರೂ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಯಾವ್ದಾದ್ರು ವೆಹಿಕಲ್ಸ್ ರೆಗ್ಯುಲರ್ ಆಗಿ ಬಂದು ಚೆಕ್ ಮಾಡಿ ಹೋಗ್ತದಮ್ಮ? ಯಾವಾಗಲಾದ್ರೂ ಬರ್ತಾರೆ, ನೋಡಿದ್ದೀನಿ ಅಷ್ಟೇ. ಯಾವ ಥರ ಚೆಕ್ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ. ಬರ್ತಾರೆ. ಅವ್ರು ಬಂದಂಥ ಸಂದರ್ಭದಲ್ಲಿ ಈ ಪಕ್ಕದಲ್ಲಿ ಇದೇ ಥರ ಸೆಟಪ್ ಇತ್ತ? ಯಾವುದು ಕ್ಲೋಸಿಂಗ್ ಏನೂ ಇರಲ್ಲ, ಇದೇ ಥರ ಇರುತ್ತೆ. ರಾತ್ರಿ 11 ಗಂಟೆವರೆಗೂ ಓಪನ್ ಇರುತ್ತೆ, ಬೆಳಗ್ಗೆ 5:30ಗೆ ಓಪನ್ ಆಗುತ್ತೆ. ಸೊ ಇವರ ಮಾತನ್ನು ಕೇಳ್ತಾ ಇದ್ರೆ ಈಗ ನಮಗೆ ಅನ್ನಿಸ್ತಾ ಇರೋ ವಿಚಾರ ಏನು ಅಂತ ಹೇಳಿದ್ರೆ, ಎಲ್ಲ ಒಂದು ಕಡೆ ಇನ್ಸ್ಪೆಕ್ಷನ್ ಮಾಡಿ ಬರ್ರಪ್ಪ ಅಂತ ಹೇಳಿ ವೆಂಕಟೇಶ್ ಅವರು ಜನರನ್ನ ಕಳಿಸ್ತಾ ಇಲ್ಲ, ಇನ್ಸ್ಪೆಕ್ಟರ್ಗಳನ್ನ ಕಲೆಕ್ಷನ್ ಮಾಡ್ಕೊ ಬರ್ರಪ್ಪ ಅಂತ ಹೇಳಿ ಎಲ್ಲೋ ಒಂದು ಕಡೆ ಕಳಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನಮಗೆ ಅನ್ನಿಸ್ತಾ ಇದೆ. ರಾಜ್ಯ ಸರ್ಕಾರ ಅನ್ನಭಾಗ್ಯ, ಶಾದಿ ಭಾಗ್ಯ ಎಲ್ಲ ಭಾಗ್ಯವನ್ನು ಕೊಟ್ಟಾಯ್ತು. ಈಗ MRPಗಳಲ್ಲಿ ಕುಡಿಯೋ ಭಾಗ್ಯವನ್ನು ಕೊಟ್ಟಿದ್ದಾರೆ. ಯಾರು? ನಮ್ಮ ಸಿದ್ದರಾಮಯ್ಯನವರು ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿದೆ. ಅಬಕಾರಿ ಇಲಾಖೆಯ ಕಮಿಷನರ್ ಏನಿದ್ದಾರೆ ವೆಂಕಟೇಶ್ ಅವರು ತಮ್ಮ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸಿದರೆ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ರಾಜಾರೋಷವಾಗಿ ಬೆಂಗಳೂರಿನ ವಿವಿಧೆಡೆಯಲ್ಲಿ ಈ ರೀತಿ MRP ಔಟ್ಲೆಟ್ಗಳಲ್ಲಿ ಡ್ರಿಂಕ್ಸನ್ನು ಸಪ್ಲೈ ಕೊಡುವಂಥ ಕೆಲಸ ಆಗ್ತಿರ್ಲಿಲ್ಲ. ನೋಡಿದ್ರಲ್ಲ,
ಅಬಕಾರಿ ಇಲಾಖೆ ಆಯುಕ್ತರ ಕಚೇರಿ ಸಮೀಪದಲ್ಲಿ ಎಂತಹ ಅಕ್ರಮಗಳು ನಡೆಯುತ್ತಿವೆ ಅಂತ. ಮುಂದೇನಾಯ್ತು ಎಂಬ ರೋಚಕ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀವಿ, ಕಾಯ್ತಿರಿ. ಇದು ಡೆಕ್ಕನ್ ರಿಪೋರ್ಟ್ ಕನ್ನಡ, ಪ್ರಯಾರಿಟಿ ನ್ಯೂಸ್ ಫಸ್ಟ್.